ನಮಸ್ಕಾರ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಪುನರ್ವಸು ನಕ್ಷತ್ರ ದಿನಾಂಕ 11/8/2026 ಮಂಗಳವಾರ. ಮುಖ್ಯಾಂಶಗಳು. ತೋಟಗಾರಿಕಾ ಇಲಾಖೆಯಲ್ಲಿ ಮಾಹಿತಿ ಕಾರ್ಯಾಗಾರ. ಸುದ್ದಿಯ ವಿವರ. ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಅಗತ್ಯವಾಗಿದ್ದು, ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ರೈತರೇ ಮಾಡಿಕೊಳ್ಳಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿ ಲೋಲಾಕ್ಷಿ ಹೇಳಿದರು. ಆನೆಗುಂದದ ತೋಟಗಾರಿಕೆ ಇಲಾಖೆಯಲ್ಲಿ ಸೋಮವಾರ ಎಂಎಚ್ ಮರಿಗೌಡ ಜನ್ಮದಿನಾಚರಣೆ ಅಂಗವಾಗಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಆದರ್ಶ ರೈತ ಮಿತ್ರಕೂಟ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ತೋಟಗಾರಿಕೆ, ನರ್ಸರಿ ಅಭಿವೃದ್ಧಿ ಮತ್ತು ತಾಂತ್ರಿಕತೆ ಹಾಗೂ ಬೆಳೆ ಸರ್ವೆ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ ಹೆಗಡೆ, ತೋಟಗಾರಿಕಾ ಪಿತಾಮಹ ಎಂಎಚ್ ಮರಿಗೌಡರ ದೂರದೃಷ್ಟಿತ್ವದಿಂದ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆ ಸ್ಥಾಪನೆಯಾಗಿ ಇಲಾಖೆಗೆ ಅಗತ್ಯವಿದ್ದ ಜಾಗವನ್ನು ಪಡೆಯಲಾಗಿತ್ತು. ರೈತರಿಗೆ ತೋಟಗಾರಿಕೆ ಮುಖ್ಯವಾಗಿದ್ದು, ತೋಟಗಾರಿಕಾ ಇಲಾಖಾ ಮಾಹಿತಿಗಳು, ತಂತ್ರಜ್ಞಾನ ಪಡೆಯಲಾಗುತ್ತಿದೆ ಎಂದರು. ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀಕೃಷ್ಣ ಮಾತನಾಡಿ, ರೈತರಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಮರಿಗೌಡ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ, ನರ್ಸರಿ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಮಾಹಿತಿ ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಆದರ್ಶ ರೈತ ಮಿತ್ರಕೂಟದ ಪ್ರತಿನಿಧಿ ಭರತ್ರಾಜ್, ಕೃಷಿಕ ಸಮಾಜದ ಶೈಲಾ, ವೆಂಕಟೇಶ್ ಭಟ್, ಎಸ್ವಿ ಸತೀಶ್, ತೋಟಗಾರಿಕೆ ಇಲಾಖೆಯ ಸೀಮಾ ಪ್ರದೀಪ್ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಕುಟುಂಬ ವಿಮೆ ಹೊಂದಿದರೆ ಕುಟುಂಬಕ್ಕೆ ಭದ್ರತೆ ಇರುತ್ತದೆ. ಪ್ರತಿಯೊಂದು ಕುಟುಂಬ ವಿಮೆ ಹೊಂದಿದರೆ ಇಡೀ ಗ್ರಾಮಕ್ಕೆ ಭದ್ರತೆ ದೊರಕುತ್ತದೆ ಎಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯ ಮೇಲ್ವಿಚಾರಕಿ ಸುಪ್ರೀತಾ ಹೆಗಡೆ ಹೇಳಿದರು. ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಏರ್ಪಡಿಸಿದ್ದ ಪೂರ್ಣ ವಿಮೆ ಸುರಕ್ಷಿತ ಗ್ರಾಮ ವಿಶೇಷ ನೋಂದಾವಣಿ ಮತ್ತು ಜಾಗೃತಿ ಶಿಬಿರದಲ್ಲಿ ಅವರು ಮಾತನಾಡಿದರು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಹಾಯಕ ನಿರ್ದೇಶಕ ರವಿಕುಮಾರ್ ಚೌಹಾಣ್ ಮಾತನಾಡಿ, ವಿಮೆ ಮಾಡಿಸಿದಲ್ಲಿ ವಿಮಾ ಸೌಲಭ್ಯ ಪಡೆಯಬಹುದು ಎಂದರು. ಅಧ್ಯಕ್ಷತೆಯನ್ನು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ನಾಗರತ್ನ ವಹಿಸಿದ್ದರು. ಶೈಲಾ, ಜ್ಯೋತಿ, ರಮ್ಯಾ, ಅನುರಾಧ, ರೇವತಿ, ಸೌಮ್ಯ, ರೂಪಕ ಇತರರು ಇದ್ದರು. ನಾಟ್ಯ ಲಲಿತಕಲಾ ಟ್ರಸ್ಟ್, ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಶೃಂಗೇರಿ ಇವರಿಂದ ಅಭಿನಯ ಲಹರಿ ನೃತ್ಯೋತ್ಸವಂ 2026 ನೃತ್ಯ ಪ್ರಕಾರಗಳಾದ ಪಾಶ್ಚಾತ್ಯ ಮತ್ತು ಶಾಸ್ತ್ರೀಯ ನೃತ್ಯ ವಿಭಾಗದ ವರ್ಣಂ ರಾಜ್ಯ ಮಟ್ಟದ ಸ್ಪರ್ಧೆಯು ಆಗಸ್ಟ್ 23ರಂದು ಶ್ರೀ ಜೆಸಿಬಿಎಂ ಕಾಲೇಜು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ನೃತ್ಯ ಸ್ಪರ್ಧೆಯು ತಂಡ ಮತ್ತು ವೈಯಕ್ತಿಕ ವಿಭಾಗದಲ್ಲಿ, ಪಾಶ್ಚಾತ್ಯ ಮತ್ತು ಶಾಸ್ತ್ರೀಯ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಯಲಿದ್ದು, ತಂಡ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದವರಿಗೆ ಕ್ರಮವಾಗಿ 40,000, 20,000, 10,000 ಹಾಗೂ ವೈಯಕ್ತಿಕ ವಿಭಾಗದ ಸೀನಿಯರ್, ಜೂನಿಯರ್ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದವರಿಗೆ ಕ್ರಮವಾಗಿ ತಲಾ 5,000, 4,000, 3,000 ನಗದು ಬಹುಮಾನ, ಆಕರ್ಷಕ ಟ್ರೋಫಿ, ಪ್ರಶಸ್ತಿ ಪತ್ರ ಹಾಗೂ ಶಾಸ್ತ್ರೀಯ ನೃತ್ಯ ವರ್ಣಂನಲ್ಲಿ ವಿಜೇತರಾದವರಿಗೆ ವಿದುಷಿ ಕಮಲಾ ಭಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸುವಂತೆ 8073233268 ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.